ಹಾಯ್ ಎಲ್ಲ ನಮಸ್ಕಾರ. ಮತ್ತೊಂದು ಹುಡುಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಈಗ ಅಲ್ಲಿಗಾರೆ ಅದು ಹೇಳ್ತಕ್ಕ ಫುಲ್ ಕ್ವಾರಿ ಹೇಳ್ತಾ ಹಾಕೋದಲ್ಲ, ಅದ್ರಗೋಸ್ಕರ ಅಲ್ಲ ಆನಂತರ ಲಾಂಬರ್ ಬೀಳತ್ತೆ. ಲಾಂಬರ್ ಅಂದರೆ ಅಲಿಬತ್ ಅಲ್ಲಿ ಬೀಳುವುದಿಲ್ಲ, ಅಲ್ಲಿ ಬರುತ್ತೆ, ಅಲ್ಲಿ ಬೀಳೋದಾರಲ್ಲ ನಮ್ಗೆ ಹೋಗ್ಕತ್ತಿಲ್ಲ. ನಿನ್ನೆ ಚಂದ್ರಮನ್ ಬೆಳಕಿದ್ದಕ್ಕೆ ಗೊತ್ತಾಯ್ತು ಎಲ್ಲೆಲ್ಲ ಅಲಿ ಬೀಳುತ್ತಂಕ. ಅದೇ ಎಲ್ಲರೂ ಫುಲ್ ಡಾರ್ಕ್ ಇದ್ರೆ ಚಂದ್ರಮನ್ ಬೆಳಕಿಲ್ಲ ಇಲ್ಲ ಅಂದೆ ಯಾವುದಾದ್ರು ಒಂದು ಲಾಂಬರ್ ಮೇಲೆ ಹರಿಸ್ತೀವಿ ನಾವು ಗ್ಯಾರೆ. ಮತ್ತು ಹೇಳ್ತಿದ್ದೀರಿ ಲೈಫ್ ಜಾಕೆಟ್ ಹಾಯ್ಕಣಿ ಅಂತ. ಲೈಫ್ ಜಾಕೆಟ್ ಹಾಯ್ಕಣಕ್ಕೆ ಇಲ್ಲ ರೀ ಅಂತ ತಗೋಬರ್ಕಾಗ್ತದೆ. ಅದು ಅಲ್ಲದೆ ಮತ್ತು ಒಬ್ರು ಕಮೆಂಟ್ ಕಂಡಿದೆ ಈಗ ಅಷ್ಟೇ, ನೀವು ಅಲ್ಲಿ ಸ್ಕೂಬದಾಗ ಆ ನಮ್ನಿ ಹೆದರ್ಕಂತ್ರಿ, ನೀವು ಲೈಫ್ ಜಾಕೆಟ್ ಹಾಯ್ಕಣಿ ಎಲ್ಲರೂ ನೀರಿಗೆ ಬಿದ್ದರೆ ಮತ್ತು ಕತಿ ಕೈತತ್ತೆ. ನಂಗೆ ಈಜು ಬರುತ್ತೆ. ನಾನು ಸಣ್ಣಕಿಪ್ಪತ್ತಿಂದನೇ ಇಲ್ಲೆಲ್ಲ ಈ ಹೊಳೆಗೆ ಕಡ್ಲಾಗೆಲ್ಲ ಇತ್ತಿದ್ದೇನೆ, ಈಜು ಬರುತ್ತೆ. ಆ ದಿನ ಅಲ್ಲಿ ಎಂತ ಆಯ್ತು ಅಂದರೆ ಸಡನ್ಲಿ ಹೇಳ್ರೆ ನಾವೆಲ್ಲ ಬಾಯಿ ಮುಚ್ಕೊಂಡು ಎಂತ ಉಸಿರು ನಿಂತ್ಕೊಂಡು ಬೇಕಾದ್ರೆ ಎಲ್ಲ ಈ ಅಡಿಗೆಲ್ಲ ಹೊಯ್ಬತ್ತು ನಾವು ರಪ್ಪ ಬಾಯ ಉಸಿರಾಡಂದ್ರೆ ಎಲ್ಲಿ ಹೋಗಿ ಮೂಗದು ಇಟ್ಕೊಂಡು ಬಾಯ ಉಸಿರಾಡ್ತದೆ. ಅದು ಗಟ್ಟಿನೂ ಇಪ್ಪುದಿಲ್ಲ. ಅದು ನಿಮ್ಗೆ ಸಡನ್ಲಿ ಆದರೆ ಉಸಿರಾಡೋಕೆ ಆತಿಲ್ಲ. ನಿಮ್ಗೆ ಹೊಯ್ಕೊಂಡು ಒಂದು ಸರ್ತಿ ಹೊಯ್ಕೊಂಡು ಹಾರಿ ಇದು ಮಾಡಂದ್ರೆ ಹತ್ತಿಲ್ಲ. ಅದಕ್ಕೋಸ್ಕರ ಅದಲ್ದು ಮತ್ತು ಉಲ್ಟಾ ಹಾಕ್ರಲ್ದ ಅಲ್ಲಿಂದಲ್ಲಿ ಮತ್ತು ಅಲ್ಲಿ ಹೆದರಿಕೆ ಸ್ಟಾರ್ಟ್ ಆಯ್ತು. ಹಾಗೆ ನೀರಿಗೆ ಹಾಕ್ರೆ ಅಲ್ಲೇ ಈಜ್ಕೊಬೋಡಿ ಅವು ಹಾರಾಗಿ ಬರ್ತಿದ್ದು. ಮತ್ತು ಕೆಲವರಿಗೆಲ್ಲ ಗೊತ್ತಿಲ್ಲ, ನಂಗೆ ಅಂತ ಈಜು ಬತ್ತಲು ನೆನೆಸ್ಕೊಂಡಿದ್ದೆ. ನಂಗೆ ಈಜು ಬರ್ತದೆ. ನಾನು 10th ಅಷ್ಟು 6-7 ಫೀಟ್ ನೀರಾಗಿ ಹೊಯ್ಕೊಂಡು ಒಬ್ಬನಿಗೆ ಬಚಾವ್ ಮಾಡಿ ಬಂದಿದ್ದೆ. ಅದು ಹೋಯ್ತು. ಅದನ್ನು ನಾನು ಇಲ್ಲ ಅಂದಿರೋ ಆಗೊಂಡು ಸತ್ತು ಹೋಗ್ತೀನಿ. ಇದೆಲ್ಲ ಹೇಳೋದಲ್ಲ, ಆರು ಒಬ್ರು ಹೇಳೋದಕ್ಕೆ ನಾನು ಹೇಳೋದಷ್ಟೆ. ಆರು ಕಡ್ಲು ನೀರಿಗಲ್ದ ಯಾವತ್ತೂ ಹೆದರ್ಕೊಂಡು ಅಂದರೆ ಸಿಂಗಲ್ ನೀರು ಬಪ್ಪುದಿಲ್ಲ. ಅದ್ರಾಗೆ ಈ 2 ಥರ ನೀರು ಇರುತ್ತೆ. ಅದು ನಿಮ್ಗೆ ಅನಿಸುತ್ತೆ ಕಾಮಕೊಳ್ಳೆ ಈಸಿ ಮೇಲಿಂದ ಒಂದು ನೀರು ಕಂಡಿಗೆ ಅಂದರೆ ಎಂತೂ ಆತಿಲ್ಲ ನನಗೆ ಹೊಳಿ ಕಂಡಿಗಿರುತ್ತೆ ನೆನ್ಸ್ಕೊಂಡ್ರೆ. ಮೇಲೂ ಒಂಥರ ನೀರು ಇರುತ್ತೆ, ಅಡಿ ಒಂಥರ ನೀರು ಇರುತ್ತೆ. ಅದಕ್ಕೋಸ್ಕರ ಹೇಳೋಕೆ ಹೆದರಿಕೆ ಅಂತ ಈ ಥರ ಹೇಳೋದಲ್ಲಿ ಅಂತ ಎಡವಟ್ಟು ಹಾಕೋದು ಜಾಸ್ತಿ. ಅದಕ್ಕೆ ನಾನು ಯಾರ ಥರ ಹೇಳೋಕೆ ಆತಿಲ್ಲ ಏನ್ರಿ, ಸ್ವಿಮ್ಮಿಂಗ್ ಬರಲ್ಲ ಅಷ್ಟೇ. ಓರುದಿಲ್ಲ ನಿಮಗೆ ಬಡೆ ಲಾಂಬರ್ ಜಾಸ್ತಿ ಬರುತ್ತೆ. ರಾಸಿ ಬಿದ್ದು ಕುಟ್ಟಿ ಹೊಡಕ್ಕೆ ಸ್ಯಾಕ್ ಸಿಕ್ಕಿತ್ತು. ಸ್ಯಾಕ್ ಸಣ್ಣ ಮೀನು ಸ್ಯಾಕ್ ತೋರಿಸ್ಕೊಂಬ. ಫಸ್ಟ್ ಟೈಮ್ ಸಿಗ್ತದೆ. ಎಲ್ಲ ಬರೀ ಸುಮಾರು ಇತ್ತೇನೆ ಇದು ಶಾರ್ಕ್. ನಾನು ತೋರಿಸ್ತೆ ಶಾರ್ಕ್ ಹೆಂಗಿತ್ತ. 7 ಕಾಲ ಆಯ್ತು. ಇವತ್ತು ನಮಗೆ ಅಪರೂಪದ ಒಂದು ಜಾಗ ಸಿಕ್ಕಿದೆ. ಫಸ್ಟ್ ಟೈಮ್ ಬೀಡಿ ಬಲೆಗೆಲ್ಲ ಇದೆಲ್ಲ ಸಿಕ್ಕುದಿಲ್ಲ ಅಪರೂಪ. ಮತ್ತೆ ಮೀನ ಇವತ್ತು ಗೇಮ್ದೇ ಬೇಡ. ಇವತ್ತು ನೀನು ಹತ್ತಿರ ಕೂತಳಿ ಮತ್ತೆ ಅವರ ಒಬ್ರು ಕೇಳಿದ್ದೀರ ಆ ಕುರ್ತಲಿ ಮತ್ತೆ ಯಾವುದು ಕುರ್ತಲಿ ಮತ್ತು ಇದು ಕೊಡುವ ಇದು ಡಿಫ್ರೆನ್ಸ್ ಹೇಳಿ ಅಂತ. ಅದು ಅವ್ರಿಗೆ ಕೆಲವರಿಗೆಲ್ಲ ಮೋಸ ಮಾಡಿದೆ. ಕರೆಕ್ಟ್ ಕಾಣಿ ಕಾಮಕ್ಕೆ 2 ಸೇಮ್ ಇದ್ದು ಕಂಡ್ರೆ ಪಟ್ಟು ಗೊತ್ತಿಲ್ಲ. ಇದೀಗ ಈ ಥರ ದೊಡ್ಡದಾಯಿ ಈ ಥರ ಹಿಂಗೆ ಮಂಡಿ ಇದ್ರೆ ಇದು ಕೊಡುವಾಯಿ, ಹಿಂಗೆ ಕೆಳಗ ಕರು ಬಂತಂದರೆ ಇದು ಕುರ್ತಲಿ. ಮತ್ತು ಇದು ದಪ್ಪ ಇರುತ್ತೆ ನೋಡಿ, ಇದು ಹೀಗಿತ್ತು, ಇದು ಹೀಗಿತ್ತು. ಅದು ಇದು ಕಂಡುಕೊಳ್ಳೋ ಗೊತ್ತಾಗ್ತದೆ ನಿಮ್ಗೆ ಕುರ್ತಲಿ ಅಂತ. ಇದು ಕೊಡೋ ಅಂತ ಇದು ಸಣ್ಣದಿದ್ರು ಹೀಗೆ ಸಪೂರಾಗಿ ಉದ್ದ ಇರೋದು. ಇದು ಕಂಡು ಇದು ಗ್ಯಾಂಡಿ ಭೀಮನ ಕಡೆ ಇರೋದು ದಪ್ಪ ಇರೋದು. ಹಾಗೆ ಇದು ಒಂದಷ್ಟು ಇದು ಕಡೆ
ಕೊಂಡೆಲ್ಲ ಇದಾಯ್ತು, ಕಣ್ಣಿಗೆ ಹೊಡೆದ್ರೆ ಇದು ಪ್ರೈಸ್ ಆಗತ್ತೆ. ಇದು ಹಾಗೆ, ಇದು ಸಾರು ತಗತ್ತ, ಇದು ಹಾಗೆ ಸಾರು ತಗಲ್ ಸುಕ್ಕಲ ಮಾಡಿ ತಗದ. ಇವತ್ತು ಎಂತೆಂಥದ್ದು ಇಲ್ಲಿ ಮತ್ತು ಇವತ್ತು ಬೆಳಗ್ಗೆ ಹೊಪ್ಪೋದಿಗೆ ಹಂಗೆ, ಈಗ ಹೊಪ್ಪೋದಿಗೆ ಹಂಗೆ ಲಾಂಬರ್ ದೊಡ್ಡ ದೊಡ್ಡ ಲಾಂಬರ್ ಬತ್ತಿತ್ತು ಅಂದ್ರೆ ಅಲ್ಲಿ ಎಲ್ಲ. ಇವತ್ತು ಬೆಳಗ್ಗೆ ಚೂರು ಇದ್ದಾರೆ ಯಾರು ಒಂದೊಂದು ಗಳಿಗೆ ತಗ್ಗು ಬತ್ತ, ಆ ತಗ್ಗಿಗೆ ಹೋಯ್ಕ ದೋಣಿ ಎಲ್ಲ ಸ್ಪೀಡ್ ಇದ್ರೆ ಸ್ಲೋ ಎಲ್ಲ ಹಾಕೋದಿದ್ರೆ 8 HP ಸಾಮಾನು ಸೀದಾ ಹಾಸ್ಕೋತಿತ್ತು ಥೋಂಬ. ಇವತ್ತು ಹಾಗೆ ಸ್ಪೀಡ್ ಐತಿ ನೀರೆಲ್ಲ, ಅದು ದೊಡ್ಡ ದೊಡ್ಡ ಲಾಂಬರ್ ಬರ್ತೀನಿ. ಅದ್ರಾಗೆ ನಿಮ್ಮ ಇದ್ರಾಗೆಲ್ಲ ಹಿಡಿದಾಗ ಮಾತ್ರ ಆ ಥರ ತೋರುದಿಲ್ಲ, ಹೇಳ್ತಾವ ಅಪ್ಪತಿ ಮಾರಿ ಅಲ್ಲೇ ಮರಿತದೆ. ಮತ್ತು ಇವತ್ತು ಅನ್ಸೋದಿಲ್ಲ, ಮತ್ತು ನಾಳೆಗೆ ಎಲ್ಲ ಹೋತಿಲ್ಲ, ನಾಳೆಗೆ ದೋಣಿ ಬಲಿ ಎಲ್ಲ ಹೋಗಿತ್ತಂಬ್ರ. ನಿಮಗೆಲ್ಲರೂ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.